ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದೀನಿ ರಿವ್ಯೂನ. ಈಗ ತಾನೇ ಧುರಂಧರ್ 2 ಸಿನಿಮಾದ ದಿ ರಿವೆಂಜ್ ಟ್ರೈಲರ್ ನೋಡ್ಕೊಂಡ್ ಬಂದೆ ಗುರು. ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡೋಣ. ಹಾಗೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಟ್ರೈಲರ್ ಏನಿದೆ ಅಂತ ಬೇಗ ಹೇಳ್ಬಿಡ್ತೀನಿ. ಫಸ್ಟಿಗೆ ಬೆಂಕಿ ಹಚ್ಚುವಂತ ಒಂದು ಡೈಲಾಗು. ನೀವು ಹಿಂದೂಗಳು ಪುಕ್ಕಲ್ರು ನಿಮ್ ಕೈಲಿ ಏನೂ ಆಗಲ್ಲ, ನಾವು ತಿಕ್ಕ ತಿಂದ್ರು ಕೊಬ್ಬಿನಿಂದ ನಿಮ್ಮನ್ನೆಲ್ಲ ಮಟ್ಟ ಹಾಕ್ಬಿಡ್ತೀವಿ, ಈ ತರದ ಪ್ರೊಮೋಕ್ ಒಂದು ಡೈಲಾಗ್ ಇರುತ್ತೆ. ಪ್ರಮೋಟ್ ಮಾಡ್ಬಿಡ್ತಾರೆ ಒಬ್ಬ ಹೀರೋನ, ಆಮೇಲೆ ಆ ಟೀಮ್ ಅನ್ನ. ಅದನ್ನ ಯಾವ ತರ ರಿವೆಂಜ್ ಆಗ್ತಾರೆ ಅನ್ನೋದನ್ನ ಟ್ರೈಲರ್ ಕೂಡ ತೋರಿಸಿದ್ದಾರೆ. ಈ ತರ ಡೈಲಾಗ್ಗಳು ನಮ್ಮ ಹೀರೋಗೆ ಯಾವ ತರ ಪ್ರಭಾವ ಬೀರ್ತಾವ ಅನ್ನೋದು ಮುಂದೆ ನೋಡ್ಬೇಕು ನೀವೆಲ್ಲ ಸಿನಿಮಾದಲ್ಲಿ. ಹಾಗೆ ಇದರಲ್ಲಿ ಭಾಗ 1 ಅಲ್ಲಿ ಇರುವಂತ ಆಲ್ಮೋಸ್ಟ್ ಎಲ್ಲರೂ ಇದಾರೆ. ಬಟ್ ಒಬ್ರು ಮಾತ್ರ ಅಲ್ಲ, ಕಲಾವಿದರು ಯಾರಪ್ಪ ಅಂದ್ರೆ ಮೇನ್ ವಿಲನ್ ಆಗಿಬಿಟ್ಟು, ಒಬ್ಬ ಕ್ರಿಮಿನಲ್ ಆಗಿಬಿಟ್ಟು, ಒಬ್ಬ ಭಯೋತ್ಪಾದಕ ಆಗಿದ್ದಂತಹ ರೆಹಮಾನ್ ಡೆಕೈತ್ ಅನ್ನೋ ಮೇನ್ ಕ್ರಿಮಿನಲ್ ಭಾಗ 1 ಅಲ್ಲೇ ಸತ್ತಿರ್ತಾನೆ. ಅದನ್ನ ಮಟ್ಟ ಹಾಕಿದ್ದೆ ನಮ್ಮ ಹೀರೋ. ಆಮೇಲೆ ಇವನ ಸಾಮ್ರಾಜ್ಯದ ಹೆಸರು ಲೆಹರಿ ಅನ್ನೋ ಒಂದು ಪ್ರದೇಶ. ಲೇಯರ್ ಅನ್ನೋ ಪ್ರದರ್ಶನ ಮತ್ತೆ ಯಾರು ಕಂಟಿನ್ಯೂ ಮಾಡ್ತಾರೆ, ಅದಕ್ಕೆ ಅಧಿಪತಿ ಯಾರು ಆಗ್ತಾರೆ ಅನ್ನೋದೇ ಭಾಗ 2 ಅಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ನಮ್ಮ ಹೀರೋನೇ ಅಥವಾ ಇರ್ತಾನೋ, ಅಥವಾ ಬೇರೆ ಯಾರಾದ್ರೂ ಮಾಡ್ತಾನೋ, ಮತ್ತೆ ನಮ್ಮ ಹೀರೋ ಅವ್ರ ಜೊತೆ ಏನ್ ಇರ್ತಾನೋ, ಇವನೇ ಆ ಸಾಮ್ರಾಜ್ಯ ನಡೆಸ್ಕೊಂಡು ಹೋಗ್ಬಿಟ್ಟು ಇವನೇ ನಿಂತ್ಕೊಂಡ್ಬಿಡ್ತಾನೋ ಅಂತಂದು ಹೇಳ್ಬಿಟ್ಟು ನೋಡ್ಬೇಕೆಲ್ಲ ಫಿಲಮ್ ಅಲ್ಲಿ ನೋಡ್ಬೇಕು. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಬೇಗ ಕನೆಕ್ಟ್ ಆಗಿದ್ರೆ ಏನಪ್ಪಾ ಅಂದ್ರೆ ಬಿಜಿಎಂಗಳು. ಬಿಜಿಎಂ ಅಂತ ಇಂಗ್ಲಿಷ್ ಮತ್ತೆ ಹಿಂದಿಲಿ ಎರಡು ಕೂಡ ಮಾಡಿದ್ದಾರೆ. ಅಂದ್ರೆ ಹಿಂದಿಲಿ ಅಂದ್ರೆ ಬಿಜಿಎಂ ಹಿಂದಿಲಿ ಮಾಡಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಬಿಜಿಎಂ ಸಖತ್ ಕೊಟ್ಟಿದ್ದಾರೆ. ಡೈಲಾಗ್ಸ್ ಆತರ ಡೈಲಾಗ್ಸ್ ಅಲ್ಲಿ ಅದ್ರ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿದ್ರೆ ಸಖತ್ತಾಗಿದೆ. ನನಗೆ ತುಂಬಾ ಇಷ್ಟ ಆಗೋಯ್ತು. ಮೇಕಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಗುರು. ಸ್ಟಾರ್ಟಿಂಗ್ ಇಂದ ಟ್ರೈಲರ್ ಇಂದ ಮುಗಿಯೋವರೆಗೂ 3.5 ನಿಮಿಷದ ಮೇಲೆ ಇದೆ ಟ್ರೈಲರ್. ಅದ್ರವರೆಗೂ ಮೇಕಿಂಗ್ ಕಡೆ ನಾನು ಬಹಳ ಅಬ್ಸರ್ವ್ ಮಾಡಿದೆ. ಮೇಕಿಂಗ್ ಅಂತ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಹಾಗೆ ಇದ್ರಲ್ಲಿ ಕಿಚ್ಚು ಅಂತೂ ಬೆಂಕಿ ಗುರು. ನೆಕ್ಸ್ಟ್ ಲೆವೆಲ್ ಕಿಚ್ಚಿರುತ್ತೆ. ಬರೀ ಹೊಡೆದಾಟ ಗಲಾಟೆ ಇದೇ ತರ ಪ್ರತಿಭಟನೆಗಳು ಮಾಡೋದು, ಸುಮ್ಮನೆ ಗಲಾಟೆ ಮಾಡೋದು, ಈ ತರ ಪ್ರಮೋಟ್ ಮಾಡುವಂತ ದೃಶ್ಯಗಳು ಇವೆ. ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮಾತ್ರ ಮೂವಿ ಮಾತ್ರ. ಭಾಗ 1 ಅಲ್ಲಿ ನೋಡಿದ್ವಿ ಅಷ್ಟ ಸಖತ್ತಾಗಿತ್ತು. ಭಾಗ 2 ಅಲ್ಲಿ ಇನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಆ ತರದ ದೃಶ್ಯಗಳು ಕೂಡ ಇರ್ತವೆ. ರಕ್ತಪಾತ, ರಿವೆಂಜ್, ಅವನ ಆಕ್ರೋಶ ಅಂತ ನೋಡ್ಬಿಟ್ರೆ ನೀವು ಟ್ರೈಲರ್ ನೋಡ್ಬೇಕು. ಸಖತ್ತಾಗಿದೆ. ಎಷ್ಟು ಸಿಟ್ಟಲ್ಲಿ ಇರ್ತಾನೆ ಅಂದ್ರೆ ಅವರು ನಮ್ಮ ಮೇಲೆ ಯಾವ ರೀತಿ ದಾಳಿ ಮಾಡಿರ್ತಾರ ಅನ್ನೋದನ್ನ ಇವನು ಆತರ ಕೋಪದಲ್ಲಿ ಪ್ರತಿದಾಳಿ ಮಾಡ್ತಾ ಇರ್ತಾನೆ. ಅಷ್ಟು ರಿವೆಂಜ್ ತಗೊಂಡಿರ್ತಾನೆ ಅವನು. ಅಷ್ಟು ಆಕ್ರೋಶ ಭರಿತವಾಗಿ ಅವನ್ನ ತೋರಿಸಿದ್ದಾರೆ ಟ್ರೈಲರ್ ಅಲ್ಲಿ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಇದರಲ್ಲಿ ನಮ್ಮ ಸಂಜಯ್ ದತ್ ಮತ್ತೆ ಹೀರೋನ್ ಕಾಮನ್. ಸಂಜಯ್ ದತ್ ಅವರು ಮೇನ್ ವಿಲನ್ ಅಂತಾನೆ, ಸಾರಿ, ಪೊಲೀಸ್ ಪಾತ್ರದಲ್ಲಿ ಮಫ್ತಿಯಲ್ಲಿದ್ದಾರೆ. ಭಾಗವನಲ್ಲೂ ಕೂಡ ಅದೇ ತರ ಇದ್ರು, ಇದರಲ್ಲೂ ಕೂಡ ಅದೇ ತರ ಮಫ್ತಿಯಲ್ಲೇ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಒಳ್ಳೆ ಡೈಲಾಗ್ ಸಖತ್ತಾಗಿದೆ ಅವ್ರ ಮಾತ್ರ ಕ್ಯಾರೆಕ್ಟರ್. ಹಾಗೆ ನಮ್ಮ ಹೀರೋ ಇನ್ನೊಂದು ಕ್ಯಾರೆಕ್ಟರ್ನ ಪರಿಚಯ ಮಾಡಿದ್ದಾರೆ, ಜಸ್ಕಂತ್ ಸಿಂಗ್ ರಾಂಗೆ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಕ್ಯಾರೆಕ್ಟರ್. ಅವಲ್ಲೇ 1 ಅಲ್ಲಿ ನೋಡಿದ್ದು ನಾವು, ಅಲ್ಲೇ ಬಂದು ಹೋಗೋದು. ಬಟ್ ಇದರಲ್ಲಿ ಫುಲ್ ತೋರಿಸ್ತಾರೆ ಅಂತ ಅಂದ್ಕೊಂಡಿದೀವಿ. ಹಿಂಗಿದ್ದವನು ಈ ತರ ಯಾಕೆ ಆದ ಅನ್ನೋದನ್ನ ನಾವು ಮೂವಿಲೇ ನೋಡ್ಬೇಕು. ಸ್ಟಾರ್ಟಿಂಗ್ ಸ್ಮೂತ್ ಆಗಿ ಇದ್ಬಿಟ್ಟು ಒಂಥರ ಸ್ಟೈಲಿಸ್ಟ್ ಆಗಿದ್ದಂತ ಒಬ್ಬ ಅಧಿಕಾರಿ, ಅವಾಗ ಅಲ್ಲಿ ಹೋಗಿದ್ ಯಾಕೆ ಏನಂತ ಹೇಳ್ಬಿಟ್ಟು ನಾವೆಲ್ಲ ಮೂವಿಲೇ ನೋಡ್ಬೇಕು. ಇವಾಗ ಅರ್ಥ ಆಗೈತೆ ಭಾಗ 2 ಅಲ್ಲಿ. ಭಾಗ 1 ಅಲ್ಲಿ ಸ್ವಲ್ಪ ತಲೆಗೆ ಬಿಟ್ಟಿದ್ರು ಆ ಕ್ಯಾರೆಕ್ಟರ್ನ. ಇವಾಗ ಬೇಗ ಅರ್ಥ ಆಗೈತೆ. ಈ ಟ್ರೈಲರ್ ಅಲ್ಲಿ ಇನ್ನೊಂದ್ ಏನೋ ಹೇಳ್ಬೇಕು ಇಷ್ಟಪಡ್ತೇನೆ ಅಂದ್ರೆ ಧೈರ್ಯ, ಶಕ್ತಿ, ಪ್ರತಿಕಾರ, ಈ 3 ಡೈಲಾಗ್ಗಳು ಈ ಸಿನಿಮಾದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂದ್ರೆ ಈ 3 ಇಟ್ಕೊಂಡ್ಬಿಟ್ಟೆ ಒಂದು ಸಿನಿಮಾದಲ್ಲಿ ಬೇಗ ಕನೆಕ್ಟ್ ಆಗುತ್ತೆ. ಅಷ್ಟು ಸಖತ್. ಯಾಕಂದ್ರೆ ಧೈರ್ಯದಿಂದ, ಶಕ್ತಿಯಿಂದ ನಾವ್ ಯಾವ ತರ ಪ್ರತಿಕಾರ ತೀರ್ಸ್ಕೊಂತೀವಿ ಅನ್ನೋದನ್ನೇ ಈ ಟ್ರೈಲರ್ ತೋರಿಸಿದ್ದಾರೆ. ಅಂದ್ರೆ ಮೂವಿ ಪೂರ್ತಿ ಕೂಡ ಹೀಗೆ ಇರುತ್ತೆ. ಅಷ್ಟು ಸಖತ್ತಾಗಿ ಹೇಳಿದ್ದಾರೆ ಇದರಲ್ಲಿ. ನಮ್ದು ಟೀಮ್ ಅಂದ್ರೆ ಒಂದು ಟೀಮ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿನ ಆ ದೇಶಕ್ಕೆ ಕಳಿಸಿಬಿಟ್ಟು ಯಾವ ತರ ಪ್ರತಿದಾಳಿ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಟ್ರೈಲರ್ ಇದನ್ನ ನೋಡಿ ಮೇಲೆ ನೋಡೋಣ ಯಾವ ತರ ಪ್ರತಿದಾಳಿ ಮಾಡ್ದಾನೆ, ಯಾವ ತರ ರಿವೆಂಜ್ ತಗೊಂತಾನೆ ಅನ್ನೋದನ್ನ ಎಲ್ಲ ನೋಡೋಣ. ಹಾಗೆ ಇದರಲ್ಲಿ ಮೇನ್ ವಿಲನ್ ಆಗಿರ್ತಕ್ಕಂತ ರೆಹಮಾನ್ ಡೆಕೈತ್ ಅವರು ತೀರ್ಕೊಂಡಿದ್ದಾರೆ. ಅಂದ್ರೆ ಇವನೇ ಸಾಯಿಸಿರ್ತಾನೆ. ಇನ್ಮೇಲೆ ಏನಾಗುತ್ತೆ ಅನ್ನೋದನ್ನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವನೇ ನಿಂತ್ಕೊಂಡ್ಬಿಟ್ಟು ಇಡೀ ಲೇಹರಿ ಅನ್ನೋ ಸಾಮ್ರಾಜ್ಯನ ಇವನೇ ಆಳ್ತಾನೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಟ್ರೈಲರ್ ಆತರ ತೋರಿಸಿದ್ದಾರೆ. ಅವ್ರವ್ರ ಹೊರಡ್ತಾ ಇರ್ತಾರೆ. ಮೋಸ್ಟ್ಲಿ ಅದೇ ತರ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಇದಿಷ್ಟು ಟ್ರೈಲರ್ ಇರೋದು. ಹಾಗೆ ಮೂವಿಗೋಸ್ಕರ ವೇಟ್ ಮಾಡ್ತಾ ಇರಿ. ಇದೇ ಮಾರ್ಚ್ 19. ಟಾಕ್ಸಿಕ್ ಅಪೋಸಿಟ್ ಬರ್ಬೇಕಾಗಿತ್ತು. ಟಾಕ್ಸಿಕ್ ಕಾರಣಾಂತರಗಳಿಂದ ಬರಕ್ ಆಗಿಲ್ಲ. ಏನಪ್ಪಾ ಅಂದ್ರೆ ಇರಾನ್, ಇಸ್ರೇಲ್, ಅಮೆರಿಕ ಇವಿಷ್ಟು ಯುದ್ಧಗಳಾಗಿಬಿಟ್ಟು ಮೊದಲೇ ವರ್ಲ್ಡ್ ಇಂಟರ್ನ್ಯಾಷನಲ್ ಫಿಲಮ್ ಆಗಿರೋದ್ರಿಂದ ಅದು ಬಿಡಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಅಷ್ಟಕ್ಕೊಂದು ಕೋಟಿ ಬಜೆಟ್ ಆಗಿರ್ತಾರೆ. ಅಮೌಂಟ್ ವಾಪಸ್ ಬರ್ಬೇಕಲ್ಲ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿದ್ದಾರೆ. ಜೂನ್ ಆದಷ್ಟು ಬರುತ್ತೆ. ಹಾಗೆ ಇದು ಮಾರ್ಚ್ 19ಕ್ಕೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.